ಅದು ರಾಮಸ್ವಾಮಿ ವೃತ್ತ ಕೇಳಿದ್ರೆ ಯಾರಾದ್ರೂ ಆ ರಾಮಸ್ವಾಮಿ ವೃತ್ತಕ್ಕೆ ಒಂದು ಇತಿಹಾಸ ಇದೆ. ಏನಂದ್ರೆ ಈ ಮೈಸೂರು ಚಳವಳಿಯನ್ನ ಸೆಪ್ಟೆಂಬರ್ 4ನೇ ತಾರೀಕು 1947ರಲ್ಲಿ ಒಂದು ಮೈಸೂರು ಚಳವಳಿ ನಡೀತಿದೆ. ಆ ಚಳವಳಿ ಉದ್ದೇಶ ಏನಂದ್ರೆ ಮೈಸೂರು ರಾಜ ಪರಂಪರೆಯನ್ನ ಕೊನೆಗಾಣಿಸಿ ಪ್ರಜಾಪ್ರಭುತ್ವವನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾರೆ. ಈ ಹೋರಾಟಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಭಾಗವಹಿಸಿರ್ತಾರೆ. ಮತ್ತೆ ಎಲ್ಲ ಸುತ್ತಮುತ್ತಲಿನ ಮಹಾರಾಜ ಕಾಲೇಜ್ ಇರ್ಬೋದು, ಯುವರಾಜ ಕಾಲೇಜ್ ಇರ್ಬೋದು, ಆಡಳಿತ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕ್ಲಾಸ್ ಬಿಟ್ಟು ಆ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಅದನ್ನ 100 ಫೀಟ್ಸ್ ರೋಡ್ ಅಂತ 100 ಅಡಿ ರಸ್ತೆ ಅಂತ ಇದೆಯಲ್ಲ, ಅಲ್ಲಿ ಆ ರಾಮಸ್ವಾಮಿ ವೃತ್ತದಲ್ಲಿ ಜನ ಸೇರ್ತಾರೆ. ಇಲ್ಲ, ಸೆಪ್ಟೆಂಬರ್ 5ನೇ ತಾರೀಕು ಬೆಳಿಗ್ಗೆ 11 ಗಂಟೆ ಸಮಯದಲ್ಲಿ ಅಜಯ್ ನಾಗರಾಜರಾವ್ ಅಂತ ಒಬ್ಬ ಡಿ ಸಿ ಇರ್ತಾನೆ. ಅವಾಗ ಮೈಸೂರು ಡಿ ಸಿ ಡೆಪ್ಟಿ ಕಮಿಷನರ್ ಅಜಯ್ ನಾಗರಾಜರಾವ್ ಅಂತ. ಅವರ ನೇತೃತ್ವದಲ್ಲಿ ನೀವು ಈ ತರ ಚಳವಳಿಯನ್ನ ಮಾಡಬೇಡಿ, ನಾವು ಶೂಟ್ಔಟ್ ಮಾಡ್ಬೇಕಾಗತ್ತೆ, ಗೋಲಿಬಾರ್ ಮಾಡ್ಬೇಕಾಗತ್ತೆ, ನೀವು ಈ ಚಳವಳಿಯನ್ನ ಹಿಂದಕ್ಕೆ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾರೆ, ಚಳವಳಿ ಹಿಂದಕ್ಕೆ ತಗೊಳ್ಳೋದಿಲ್ಲ, ಮತ್ತಷ್ಟು ಚಳವಳಿ ಜಾಸ್ತಿ ಮಾಡ್ತಾರೆ. ಆ ಜಾಸ್ತಿ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಗೋಲಿಬಾರನ್ನ ಮಾಡ್ತಾರೆ. ಗೋಲಿಬಾರ್ ಅಂತ ಮಾಡಿದಂತ ಸಂದರ್ಭದಲ್ಲಿ ತಕ್ಷಣವಾಗಿ ಒಬ್ಬ ರಾಮಸ್ವಾಮಿ ಅನ್ನೋ ಒಂದು ಹುಡುಗ ಸತ್ತೋಗ್ತಾನೆ. ಅವನು ಮೂಲತಃ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣವಾರದ. ಇವನಿಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಓದ್ತಾ ಇರ್ತಾನೆ. ಸುಣ್ಣದ ಕೆರೆ ಅನ್ನೋ ಒಂದು ಹಾಸ್ಟೆಲ್ ಅಲ್ಲ, ಅವರ ಯಾರೋ ರಿಲೇಷನ್ ಮನೆಯಲ್ಲಿ ಸುಣ್ಣದ ಕೆರೆ ಅನ್ನೋ ಒಂದು ಮೈಸೂರಲ್ಲಿ ಬರುತ್ತೆ. ಅಲ್ಲಿ ಅವರ ರಿಲೇಷನ್ ಮನೆಯಲ್ಲಿ ಓದ್ತಾ ಇರ್ತಾನೆ. ಅವನು ಆಳ್ವಿಕ್ ಶಾಲೆಯ ವಿದ್ಯಾರ್ಥಿ. ಪಕ್ಕದಲ್ಲೇ ಇದೆ ಆಳ್ವಿಕ್ ಶಾಲೆ. ಆಳ್ವಿಕ್ ಶಾಲೆಯನ್ನು ಓದ್ತಾ ಇರ್ತಾನೆ. ಅವನು ಗೋಲಿಬಾರ್ ಮಾಡಿದಂತ ಸಂದರ್ಭದಲ್ಲಿ ಅವನು ಡೆತ್ ಆಗಿರ್ತಾನೆ, ಇಮಿಡಿಯೇಟ್ ಡೆತ್ ಆಗಿರ್ತಾನೆ. ಅದ್ರ ಜೊತೆಗೆ ಇನ್ನೂ ಇಬ್ರು ಕೂಡ ವಿದ್ಯಾರ್ಥಿಗಳು ಹಾಸ್ಪಿಟಲ್ ಅಲ್ಲಿ ಡೆತ್ ಆಗ್ತಾರೆ. ಈ ರಾಮಸ್ವಾಮಿ ಡೆತ್ ಆದಂತ ಸಂದರ್ಭದಲ್ಲಿ ಸುಮಾರು ನಂತರ ಒಂದು 6 ತಿಂಗಳ ತನಕ ರಾಮಸ್ವಾಮಿ ವೃತ್ತ ಅಂತ ಹೆಸರಿಡಲ್ಲ. ಅವಾಗ ಹೋರಾಟವನ್ನ ಮಾಡ್ತಾರೆ. ಆ ಹೋರಾಟದ ಫಲವಾಗಿ ಹಲವಾರು ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಚಳುವಳಿ ಮತ್ತೆ ಹೋರಾಟ ಮಾಡ್ತಾರೆ. ಈ ಒಂದು ವೃತ್ತಕ್ಕೆ ರಾಮಸ್ವಾಮಿ ಅನ್ನೋ ಒಂದು ಹೆಸರನ್ನ ಇಡಿ ಅಂತೇಳಿ ಹೋರಾಟವನ್ನು ಮಾಡ್ತಾರೆ. ಅಂತಿಮವಾಗಿ ಅದು ರಾಮಸ್ವಾಮಿ ವೃತ್ತ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಇದು ನಾನು ಒಂದೇ ಒಂದು ಸಿಂಪಲ್ ಇತಿಹಾಸವನ್ನು ಹೇಳಿದೆ.